ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹ್ಯಾಪಿ ಹೋಮ್ ಬ್ಲಾಗ್ಸ್. ಇವತ್ತು ನಾನು ನಿಮಗಾಗಿ ಒಂದು ಸೂಪರ್ ಹೆಲ್ದಿ ಮತ್ತು ಈಸಿಯಾಗಿ ಓಟ್ಸ್ ಗಂಜಿ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಕಪ್ಪಲ್ಲಿ ತಗೊಂಡಿರುವಂತಹ ಓಟ್ಸನ್ನು ಬಾಣಲೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದು ಗೋಲ್ಡನ್ ಬ್ರೌನಲ್ಲಿ ಶೇಡಲ್ಲಿ ಬಂದರೆ ಸಾಕು. ನೋಡಿ, ಈಗ ಬ್ರೌನ್ ಮತ್ತು ಗೋಲ್ಡ್ ಶೇಡಲ್ಲಿ ಬಂದಿದೆ, ಚೆನ್ನಾಗಿ ಫ್ರೈ ಆಗಿದೆ. ಗಂಜಿ ಮಾಡೋದಕ್ಕೆ ನಾನು ಇಲ್ಲಿ ಕ್ಯಾರೆಟು, ಬೀಟ್ರೋಟು, ಕೊತ್ತಂಬರಿ ಸೊಪ್ಪು, ಪಾಲಕ್, ಮೆಂತ್ಯ ಮತ್ತು ಈರುಳ್ಳಿಯನ್ನು ತಗೊಂಡಿದ್ದೀನಿ. ಬಾಣಲಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಬಾಣಲಿ ಕಾದ ನಂತರ 2 ಸ್ಪೂನು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಈಗ ಈರುಳ್ಳಿಯನ್ನು ಹಾಕ್ಕೋತಾ ಇದ್ದೀನಿ. ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಹಸಿ ಸ್ಮೆಲ್ಲು ಹೋಗೋ ತನಕ ಹೀಗೆ ಫ್ರೈ ಮಾಡ್ಕೊಳ್ತಾನೆ ಇರಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದು ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಕ್ಯಾರೆಟು ಮತ್ತು ಬೀಟ್ರೋಟನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ. ಅದಾದಮೇಲೆ 1-2 ನಿಮಿಷ ಆದಮೇಲೆ ಕೊತ್ತಂಬರಿ ಸೊಪ್ಪು, ಮೆಂತ್ಯ, ಪಾಲಕನ್ನು ಸೇರಿಸ್ಕೊಂಡು ಹಾಗೆಯೇ ತಿರುಗಿಸ್ಕೊಳ್ತೀನಿ. ತೂಕ ಇಳಿಸ್ಬೇಕು ಅಂತ ಅಂದ್ಕೊಂಡವರಿಗೆ ಇದು ಪಕ್ಕಾ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಇದನ್ನು ಕುಡಿದ್ರೆ ಹೊಟ್ಟೆ ತುಂಬಿರೋ ಹಾಗೆ ಅನಿಸುತ್ತೆ ಮತ್ತು ಬೇಗ ಹಸಿವು ಆಗೋದಿಲ್ಲ. ಹಾರ್ಟ್ಗೂ ಕೂಡ ತುಂಬ ಒಳ್ಳೆಯದು. ಇದು ನಮ್ಮ ಬ್ಲಡ್ಡಲ್ಲಿರೋ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಂಟ್ರೋಲ್ ಮಾಡಿ ಹಾರ್ಟನ್ನು ತುಂಬ ಹೆಲ್ದಿಯಾಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಶುಗರ್ ಇರೋರಿಗೂ ಕೂಡ ಯಾವುದೇ ಭಯ ಇಲ್ಲದೇನೂ ಇದನ್ನು ಕುಡಿಬೋದು. ಜೀರ್ಣಕ್ರಿಯೆ ಆಗೋದು ಕೂಡ ತುಂಬ ಈಸಿಯಾಗಿ ಆಗುತ್ತೆ. ಹೊಟ್ಟೆ ಉರಿ, ಅಸಿಡಿಟಿ ಪ್ರಾಬ್ಲಮ್ ಇರೋರ್ಗು ತಕ್ಷಣ ಸರಿ ಹೋಗುತ್ತೆ. ಬೆಳಗ್ಗೆ ಇದನ್ನು 1 ಬೌಲ್ ಕುಡಿದ್ರೆ ಸಾಕು, ದಿನಪೂರ್ತಿ ಆ್ಯಕ್ಟಿವ್ ಆಗಿ ಇರೋದಕ್ಕೆ ಸಹಾಯ ಮಾಡುತ್ತೆ. ತರಕಾರಿ ಮತ್ತು ಸೊಪ್ಪು ಚೆನ್ನಾಗಿ ಬೆಂದಿದೆ. ಬೆಂದ ನಂತರ ಇಲ್ಲಿ ನಾನು 1 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಹುರಿದು ಇಟ್ಕೊಂಡಿರುವಂಥ ಓಟ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಅದನ್ನು ಕೂಡ ಹಾಗೆ 1-2 ನಿಮಿಷ ಅದನ್ನು ಹಾಗೆ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ 1 ಲೋಟ ಅಥವಾ ನೀವು ಎಷ್ಟು ಗಂಜಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರ, 1-2 ಬಟ್ಲು, ನಾನಿಲ್ಲಿ 3 ಬಟ್ಲಿಗೆ ಆಗುವಷ್ಟು ಗಂಜಿನ ಮಾಡ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅಂತ ಅನ್ನೋರು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಗಂಜಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹೆಲ್ದಿ ಮತ್ತು ಫಿಟ್ನೆಸ್ ಆಗಿರಬೇಕು ಅಂತ ಅಂದ್ಕೊಂಡಿರೋರು ಕೂಡ ತುಂಬ ಇಷ್ಟಪಟ್ಟು ತಿಂತೀರ. ಕೈ ಆಡಿಸ್ತಾ 2-3 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಬೆಂದಿದ ತಕ್ಷಣ ಅದು ಗಟ್ಟಿಯಾಗಿ ಬರುತ್ತೆ. ಬಂದರೆ ಓಟ್ಸ್ ಗಂಜಿ ರೆಡಿ ಆಯಿತು ಅಂತಲೇ ಅರ್ಥ. ಈಗ ನೋಡಿ, ಬೆಂದಿರೋ ಓಟ್ಸಿಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಓಟ್ಸ್ ಗಂಜಿ ಹೇಗೆ ರೆಡಿ ಆಯಿತು ಅಂತ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮತ್ತು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.